ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹೊಸ ವರ್ಷದಲ್ಲಿ ನೀವು ಏನನ್ನು ಬಯಸ್ತಾ ಇದ್ದೀರಾ? ಆಶೀರ್ವಾದ, ಶುಭ, ಕೃಪೆಗಳು ನಿಮ್ಮನ್ನು ಹಿಂಬಾಲಿಸಬೇಕೆಂದು ನೀವು ಬಯಸುತ್ತಾ ಇದ್ದೀರಾ? ಆದರೆ ಈ ಹೊಸ ವರ್ಷದಲ್ಲಿ ಅಂತ್ಯಕಾಲದಲ್ಲಿ ನಾವು ಯೇಸು ಸ್ವಾಮಿಯ ಬರೋಣಕ್ಕೆ ಹತ್ತಿರವಾಗ್ತಾ ಇದ್ದೇವೆ ಎನ್ನುವಂಥದ್ದು ತಿಳಿದುಕೊಳ್ಳುವುದು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ಈ ಹೊಸ ವರ್ಷ ನಿಮಗೆ ಶುಭವೂ ಕೃಪೆಯೂ ಹಿಂಬಾಲಿಸುವುದು ಖಂಡಿತ. ಆದರೆ ಅದರೊಡನೆ ನಿಮಗೆ ಕಷ್ಟಗಳು, ಸಮಸ್ಯೆಗಳು ಸಹ ಬರುವಂಥದ್ದು ಸಹಜ. ಯಾಕಂದ್ರೆ ಸತ್ಯವೇದ ಹೇಳ್ತದೆ, ಮನುಷ್ಯನಿಗೆ ಕಷ್ಟಗಳು, ಶ್ರಮೆಯು ಅನುಭವಿಸುವಂಥದ್ದು ಸಹಜವಾದದ್ದು ಎಂದು ಬೈಬಲ್ ಹೇಳ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಹೊಸ ವರ್ಷದಲ್ಲಿ ನೀವು ಕಾಲಿಡುವಾಗ ನಿಮ್ಮೊಡನೆ ಯೇಸು ಸ್ವಾಮಿಯು ಬರಬೇಕಾ? ನಿಮ್ಮೊಡನೆ ಯೇಸು ಸ್ವಾಮಿ ಪ್ರತಿದಿನ ಹೆಜ್ಜೆ ಇಡಬೇಕಾ? ಆ ಯೇಸು ಸ್ವಾಮಿಯು ನಿಮ್ಮೊಡನೆ ಬರಬೇಕಾದರೆ ನೀವು ಯೇಸು ಸ್ವಾಮಿಯನ್ನು ಆಹ್ವಾನ ಮಾಡಬೇಕಾಗಿದೆ. ಯೇಸು ಸ್ವಾಮಿಯನ್ನು ನಿಮ್ಮ ಯಜಮಾನನಾಗಿ ಮಾಡಬೇಕಾಗಿದೆ. ಇದು ಅಂತ್ಯಕಾಲದ ಘಳಿಗೆಗಳು, ಅಂತ್ಯಕಾಲದ ಸಮಯಗಳು. ಪ್ರತಿದಿನ, ಪ್ರತಿ ಘಳಿಗೆಯಲ್ಲಿ ಆತಂಕ, ಹೃದಯದಲ್ಲಿ ನೋವು, ಭಯ, ಅನೇಕ ವಿಷಯಗಳ ಮೇಲೆ ಪ್ರಶ್ನೆಗಳು. ನನ್ನ ಮನೆಗೆ ಏನಾಗಬಹುದು, ನನ್ನ ಕುಟುಂಬಕ್ಕೆ ಏನಾಗಬಹುದು, ನನ್ನ ಮಗನಿಗೆ ಏನಾಗಬಹುದು, ನನ್ನ ಮಗಳಿಗೆ ಏನಾಗಬಹುದು, ನನ್ನ ಗಂಡನಿಗೆ, ನನ್ನ ಹೆಂಡತಿಗೆ ಅನೇಕ ಪ್ರಶ್ನೆಗಳಿಂದ ಈ ವರ್ಷವು ಪ್ರಾರಂಭ ಆಗ್ತಾ ಇರಬಹುದು. ನಿಜವಾಗಲೂ ದೇವರು ನಿಮಗೋಸ್ಕರ ಅದ್ಭುತವಾದಂತಹ ಯೋಜನೆಗಳಿಟ್ಟಿದ್ದಾನೆ. ಆದರೆ ನಾವು ದೇವರಿಂದ ದೂರ ಹೋದಾಗ, ದೇವರನ್ನು ತಿರಸ್ಕರಿಸಿದಾಗ ಈ ಶುಭ ಕೃಪೆಗಳು ನಮ್ಮನ್ನು ಹಿಂಬಾಲಿಸುವುದಿಲ್ಲ. ಯೇಸು ಸ್ವಾಮಿಯನ್ನು ನಮ್ಮ ಮನೆಯ ಯಜಮಾನನಾಗಿ ಮಾಡಿಕೊಂಡರೆ, ನಮ್ಮ ಕುಟುಂಬದ ನಾಯಕನಾಗಿ ಮಾಡಿಕೊಂಡರೆ, ಯೇಸು ಸ್ವಾಮಿಯನ್ನು ನಮ್ಮ ಮನೆಯ ಒಳಗೆ ಬಾ ಎಂದು ಆಹ್ವಾನಿಸಿದರೆ ಆಗ ಮಾತ್ರ ನಮಗೆ ಶುಭ ಕೃಪೆಯು ಹಿಂಬಾಲಿಸುವಂತದಾಗಿದೆ. ಸತ್ಯವೇದದಲ್ಲಿ ಯೆಹೋಶುವನ ಉದಾಹರಣೆ ನಾವು ನೋಡ್ತೇವೆ. ಯೆಹೋಶುವನು ಹೀಗೆ ಹೇಳ್ತಾನೆ, ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಈ ಹೊತ್ತೇ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ಯೂಫ್ರೆಟಿಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳೋ, ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳೋ, ಹೇಳಿರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. ಯೆಹೋಶುವನು, ಆತನ ಕುಟುಂಬವು ಯೆಹೋವನನ್ನು ಸೇವಿಸಲಿಕ್ಕೆ ಸಿದ್ಧವಾಗಿದೆ. ನೀವು ಯಾರನ್ನು ಸೇವಿಸ್ತಿರೋ ಎಂದು ಪ್ರಶ್ನೆ ಹಾಕ್ತಾ ಇದ್ದಾನೆ. ಈ ಸಮಯದಲ್ಲಿ ಕೇಳುವಂತ ಪ್ರತಿಯೊಬ್ಬರಿಗೆ ಪ್ರಶ್ನೆ, ನೀವು ಯಾರನ್ನು ಸೇವಿಸ್ತಾ ಇದ್ದೀರಿ? ನೀವು ನಿಮ್ಮ ದೇವರಾಗಿ ನಿಮ್ಮ ಮೊಬೈಲ್ ಅನ್ನು ಮಾಡಿಕೊಂಡಿದ್ದೀರೋ? ನಿಮ್ಮ ಪರ್ಸನಲ್ ಜಾಬ್ ಮಾಡಿಕೊಂಡಿದ್ದೀರೋ? ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೀತಕ್ಕಂತ ನಿತ್ಯದ ಪಾಪವನ್ನು ಆರಿಸಿಕೊಳ್ತಾ ಇದ್ದೀರೋ? ಆದರೆ ಯೆಹೋಶುವನು ಯೆಹೋವನನ್ನು ಆರಿಸಿಕೊಳ್ಳುತ್ತಾ ಇದ್ದಾನೆ. ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುತ್ತೇವೆ. ನೀನು ಯಾರನ್ನು ಸೇವಿಸಲಿಕ್ಕೆ ಸಿದ್ಧನಾಗಿದ್ದೀಯಾ? ಈ ಹೊಸ ವರ್ಷ ಅನೇಕ ಕೃಪೆಗಳಿಂದ, ಬೆಳವಣಿಗೆಯಿಂದ, ಅಭಿವೃದ್ಧಿಯಿಂದ ನಿನ್ನ ಮನೆ ಬಾಗಿಲಿಗೆ ಬಂದಾಗ ನೀನು ಯೆಹೋವನನ್ನು, ಯೇಸು ಕ್ರಿಸ್ತನನ್ನು ಸೇವಿಸಲಿಕ್ಕೆ ಸಿದ್ಧವಾಗದೆ ಹೋದರೆ ನಿನ್ನ ಮನೆಗೆ ಬಂದಿರತಕ್ಕಂಥ ಆಶೀರ್ವಾದವು ಹಿಂತಿರುಗುವುದು ಖಂಡಿತ. ಯೇಸು ಸ್ವಾಮಿಯನ್ನು ಪಾಪವನ್ನು ತಿರಸ್ಕಾರ ಮಾಡಿ ದೇವರನ್ನು ಸ್ವೀಕಾರ ಮಾಡಿ ಆ ಅದ್ಭುತವಾದಂಥ ಯೋಜನೆಯಲ್ಲಿ ನಡೆದಾಗ ದೇವರು ನಂಬಿದ ಮಕ್ಕಳಿಗೆ ಖಂಡಿತ ಶುಭೆಯು ಕೃಪೆಯು ಹಿಂಬಾಲಿಸುವುದು ಎಂದು ದೇವರ ವಾಕ್ಯ ವಾಗ್ದಾನ ಮಾಡಿದೆ, ದೃಢಪಡಿಸಿದೆ. ನಾವು ಆ ದೃಢ ನಿರ್ಧಾರದಲ್ಲಿ ನಡೆಯುವಾಗ, ದೇವರು ಕೊಟ್ಟಿರ್ತಕ್ಕಂಥ ಅಭಯವಾದಂಥ ವಾಗ್ದಾನದ ಮೇರೆಗೆ ನಡೆಯುವಾಗ ನಮ್ಮೊಡನೆ ಪವಿತ್ರಾತ್ಮನು ನೆಲೆಗೊಳ್ಳುತ್ತಾನೆ. ನಾನು ನಿನ್ನಲ್ಲಿಯೂ ನೀನು ನನ್ನಲ್ಲಿಯೂ ನೆಲೆಗೊಂಡಿದೆಯಾ ಆದರೆ ನೀವು ಬಹಳ ಫಲ ಕೊಡುವಿರಿ ಎಂದು ವಾಕ್ಯ ಹೇಳ್ತದೆ. ಪ್ರಿಯ ಸಹೋದರ ಸಹೋದರಿ, ಈ ದಿನ ದೇವರು ಈ ನಿರ್ಧಾರ ತೆಗೆದುಕೊಳ್ಳುವಾಗ ನೀನು ನಿನ್ನ ಕೆಟ್ಟ ಚಟಗಳನ್ನು ಬಿಟ್ಟು, ನಿನ್ನ ಕೆಟ್ಟ ನಡತೆಯನ್ನು ಬಿಟ್ಟು, ಹೃದಯದಲ್ಲಿರ್ತಕ್ಕಂಥ ಹೊಟ್ಟೆ ಕಿಚ್ಚನ್ನು ತೆಗೆದುಹಾಕಿ ಕೆಟ್ಟತನವನ್ನು ಬಿಟ್ಟುಕೊಂಡು ದೇವರನ್ನು ಹಿಂಬಾಲಿಸುವುದಾದರೆ, ಯೇಸು ಸ್ವಾಮಿಯ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವುದಾದರೆ ನಿನಗೆ, ನಿನ್ನ ಕುಟುಂಬಕ್ಕೆ ಶುಭವು ಕೃಪೆಯು ಹಿಂಬಾಲಿಸಲಿಕ್ಕೆ ಸಿದ್ಧವಾಗಿದೆ. ನಿನ್ನ ಮನೆಗೆ ಬಾಗಿಲಿಗೆ ದೇವರು ಹೊಸ ವರ್ಷದಲ್ಲಿ ಅನೇಕ ಆಶೀರ್ವಾದ ತರಲಿಕ್ಕಿದ್ದಾನೆ. ಆದರೆ ನೀನು ಸ್ವೀಕಾರ ಮಾಡಿದಾಗ. ಇನ್ನೊಂದು ವಿಷಯ, ನಾವು ಈ ಹೊಸ ವರ್ಷದಲ್ಲಿ ದೇವರನ್ನು ಅನುಸರಿಸುವಾಗ, ದೇವರ ವಾಕ್ಯಗಳನ್ನು ಹಿಂಬಾಲಿಸುವಾಗ, ದೇವರ ವಾಗ್ದಾನದಂತೆ ನಡೆಯುವಾಗ ನಮಗೆ ಕಷ್ಟಗಳು ಬರುವುದು ಸಹಜ. ಕಷ್ಟಗಳ ಮಧ್ಯದಲ್ಲಿ ದೇವರು ನಿನ್ನ ಸಂಗಡ ಇದ್ದಾಗ, ಕಷ್ಟಗಳ ಮಧ್ಯದಲ್ಲಿ ದೇವರು ನಿನ್ನ ಸಂಗಡ ಇದ್ದಾಗ ಆ ಕಷ್ಟಗಳನ್ನು ಎದುರಿಸುವಂತ, ಆ ಕಷ್ಟಗಳನ್ನು ಸೋಲಿಸುವಂತ ಬಲ ಕೊಡಲಿಕ್ಕೆ ಯೇಸು ಸ್ವಾಮಿ ನಿಂತಿದ್ದಾನೆ. ದ ಸ್ಟ್ರಾಂಗೆಸ್ಟ್ ಗಾಡ್ ಈಸ್ ಸ್ಟ್ಯಾಂಡಿಂಗ್ ಸೈಡ್ ಬೈ ಯು. ನಿಮ್ಮ ಬಲಪಾಶದಲ್ಲಿ ಯೆಹೋವನು ನಿಂತಿರುವಾಗ ನಿನ್ನ ಕಷ್ಟಗಳು, ದುಃಖಗಳು, ಸಮಸ್ಯೆಗಳು ಯಾವುದು ನಿನ್ನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ.
ಪ್ರಿಯ ದೇವರ ಮಕ್ಕಳೇ, ದೇವರನ್ನು ನಿನ್ನ ಸ್ನೇಹಿತನಾಗಿ, ದೇವರನ್ನು ನಿನ್ನ ತಂದೆಯಾಗಿ ಸ್ವೀಕಾರ ಮಾಡು. ಬಲವಾದಂಥ ಕಾರ್ಯಗಳನ್ನು ದೇವರು ಈ ವರ್ಷದಲ್ಲಿ ನಿನಗೆ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಕಷ್ಟಗಳು ಬಂದೇ ಬರಬಹುದು, ಆದರೆ ಆ ಕಷ್ಟಗಳನ್ನು ಸೋಲಿಸಲಿಕ್ಕೆ ದೇವರು ನಿನ್ನ ಬಲಗಡೆಯಲ್ಲಿ ನಿಂತಿದ್ದಾನೆ. ಯೇಸು ನಿನ್ನೊಡನೆ ಇದ್ದಾಗ ಎಲ್ಲವೂ ಜಯಿಸಲಿಕ್ಕೆ ಸಾಧ್ಯ. ಯೆಹೋವನು ನನ್ನ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂದು ವಾಕ್ಯ ನಮಗೆ ತಿಳಿಸುತ್ತದೆ. ದೇವರು ಹೊಸ ವರ್ಷದಲ್ಲಿ ನಿನಗೆ ನೂತನ ಕೃಪೆಗಳಿಂದ ವರಗಳಿಂದ ನಡೆಸಲೆಂದು ಪ್ರಾರ್ಥನೆ. ಆಮೇನ್.